ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ 6 ಗಂಟೆ ಆಗೈತ್ರಿ. ನಾನು ಎದ್ದಿರೋದ ಇನ್ನು 5 ಗಂಟೆಕಿನ್ನ ಕಡಿಮೆ ಐತ್ರಿ. ಅವಾಗೇ ಎದ್ದಿನ. ನೋಡ್ರಿ ಹೆಂಗಾಗ್ಲತ್ತೈತ್ರಿ. ಈಗ ಇನ್ನ ನಸಕ್ಕಿದ್ದಂಗೆ ಅನಿಸ್ಲತ್ತೈತ್ರಿ. ಥಂಡಿ ಅಂತ ಸಿಕ್ಕಾಪಟ್ಟೆ ಐತ್ರಿ. ಎಲ್ಲ ಕಡೆದು ಕಸ ಹೊಡ್ಕೊಂಡು ಅಲ್ಲಿ ಮನೆ ಮುಂದ್ಗಡೆ ನೀರು ಹೊಡ್ಕೊಂಡು ರಂಗೋಲಿ ಕೂಡ ಹಾಕಿನ್ರಿ. ಜಲ್ದಿ ಬೆಳಿಗ್ಗೆ ಒಂದು ಸ್ವಲ್ಪ ಗಂಟಲು ಇದು ಆದಂಗೆ ಆಗಿರ್ತೈತಿ ನೋಡ್ರಿ. ಮೂಡ್ಲ ಹರಿಯಾಕತ್ತೈತ್ರಿ. ಇವಾಗ ಬೆಳಕಾದಂಗರಿ ಹುಂಜುಗಳು ಕೂಗಾಕತ್ತ ನೋಡ್ರಿ. ಎಷ್ಟು ಚಂದ್ರಿ. ನೇಚರ್ ಅಂತ ಸಿಕ್ಕಾಪಟ್ಟೆ ರೀ. ಆದ್ರೆ ಚಳಿ ರೀ. ಹೊರಗಡೆ ಹೋಗಕ್ಕಾಗಂಗಿಲ್ಲ ರೀ. ಜಲ್ದಿನೇ ಎದ್ದೀನ್ರಿ. ಇವತ್ತು ಹನುಮನ್ ದೇವ್ರದ ಪೂಜೆ ಆಗೋಕ್ಕಿಂತ ಮೊದ್ಲೇನೆ ಎದ್ದೀನ್ರಿ. ಪೂಜೆ ಕೂಡ ಆಯ್ತ್ರಿ ನಂದ. ಜಲ್ದಿನ ಎದ್ರೆ ಒಂದು ಸ್ವಲ್ಪ ಜಲ್ದಿ ಕೆಲಸ ಆಗ್ತೈತ್ರಿ. ಮಂಗಳಾರ ರೀ ಇವತ್ತು. ಅದ್ರಾಗ ಅದಕ್ಕೆ ಪೂಜೆ ಜಲ್ದಿ ಮಾಡಿ ನೋಡ್ರಿ. ಹೊರಗಿನ ಬೆಳಕು ಕಾಣಂಗೆ ಇಲ್ರಿ. ಥಂಡಿ ಅಂತೂ ಸಿಕ್ಕಾಪಟ್ಟೆ ಐತ್ರಿ. ಅಪ್ಪ ಥಂಡಿ. ಬೆಳಗ್ಗೆ ಎದ್ದು ಕಸ ಹೊರಗೆ ಆಡಿನ ಕಾಲಂದಿನ ಕಸ ಇಟ್ಟಿನ್ರಿ. ಯಾಕಂದ್ರೆ ಕತ್ತಲೈತ್ರಿ, ಕಾಣಂಗಿಲ್ರಿ. ಇಲ್ಲಿ ಹೊರಗಡೆದು ಬಲ್ಪ್ ಹೋಗೈತ್ರಿ ಅದ್ರ ರೋಡಿಂದು. ಪೂಜೆ ಮುಗೀತು ನೋಡ್ರಿ ನಂದ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ. ಆಂಜನೇಯನ ದರ್ಶನ ಮಾಡಿಕೊಂಡು ನನ್ನ ಡೇನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಹೆಂಗೆ ಹೋಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲಿಯೂ ಕೂಡ ಸ್ಕಿಪ್ ಮಾಡಲಾರ್ದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೋಡಿ ನಮ್ಮ ಕಲ್ಲೋಳಿ ಆಂಜನೇಯ, ಕಲ್ಲೋಳಿ ಹನುಮಪ್ರಿ. ನಿಮ್ಮ ಮನೆ ದೇವರು ಯಾರಾದರೂ ಇತ್ತಂದ್ರೆ ಕಮೆಂಟ್ ಮಾಡಿ. ಕಲ್ಲೋಳಿ ಹನುಮಪ್ಪ ಹಾಗೆ ಚಾಮುಂಡೇಶ್ವರಿ ಫೋಟೋ ಐತ್ರಿ. ಅದು ಕಾಣ್ತೈತಿಲ್ಲ ನೋಡ್ರಿ. ನಂದು ಬ್ಯಾಕ್ ಕ್ಯಾಮ್ರಾ ಒಂದು ಹೋಗ್ಬಿಟ್ಟೈತ್ರಿ ಮೊಬೈಲ್ದು. ಬೆಳಗ್ಗೆ ಎದ್ರ ಯಾವ್ದಾರ ಕೆಲಸ ಆಗ್ತೈತ್ರಿ. ಮೈಂಡ್ ಫ್ರೆಶ್ ಆದಂಗೆ ಆಗ್ಬಿಡ್ತೈತ್ರಿ. ಬೆಳಗ್ಗೆ ಎದ್ದು ಇನ್ನೊಂದು ಸ್ವಲ್ಪ ಚಾ ಕುಡಿದ್ಬಿಟ್ರ ರೀ ಮನ್ಷ್ಯಾಗ ಹಾರ ಆದಂಗೆ ಆಗ್ತೈತ್ರಿ. ಯಾವುದು ಮೆಡಿಸಿನ್ ಬೇಡ. ಚಾ ಮುಂದ ಯಾವುದು ಮೆಡಿಸಿನ್ ಬೇಡ, ಏನೂ ಬೇಡ ನೋಡ್ರಿ. ಚಾ ಅಷ್ಟು ಕುಡಿದ್ರೆ ಮನ್ಷ್ಯಾಗ ಒಂಥರ ಹೆಲ್ತ್ ಏನೋ ಅಪ್ಸೆಟ್, ತಲೆ ನೋವು ಇದ್ರೆ ಮನ್ಷ್ಯಾಗ ಏನೋ ಒಂದು ಟೆನ್ಷನ್ ಇದ್ರೆ ಒಂದು ಸ್ವಲ್ಪ ಚಾ ಕುಡಿದ್ಬಿಟ್ರೆ ಆರಾಮ್ ಅನ್ಸದಂಗೆ ಆಗ್ಬಿಡ್ತೈತ್ರಿ. ಮುಖ ನೋಡ್ರಿ ಸಿಕ್ಕಾಪಟ್ಟೆ ನಿದ್ದೆ ಹೊಡೆದ್ಬಿಟ್ಟಿನ್ರಿ. ನೀನೆ ಜಲ್ದಿನ ಮಕ್ಕೊಂಡ್ರಿ 10 ಗಂಟೆಕನ. ಡೈಲಿ 10:30 11 ಗಂಟೆಗೆ ಆಗ್ತಿತ್ತು. ಯಾಕಂದ್ರೆ ವಿಡಿಯೋ ಎಡಿಟಿಂಗ ಭಾಳ ಇದ್ದಿದ್ದಿಲ್ಲ ರೀ. ವಾಯ್ಸ್ ಓವರ್ ಅಲ್ಲೇ ಕೊಟ್ಟಿದ್ದೆ. ಅದಕ್ಕೆ ಜಲ್ದಿ ನಿದ್ದೆ ಬಂತು, ಮನ್ಕೊಂಡ್ಬಿಟ್ಟ್ಯಾರೆ. ಊಟನ ಹೊಟ್ಟೆ ಹಸ್ದಂಗೆ ಆಗಿದ್ರಿ. ಬಾಳೆನ 9 ಗಂಟೆಕನ ಊಟ ಮಾಡಿದೆ. ಊಟ ಮಾಡೋಣ ಸ್ವಲ್ಪ ಬಿಗ್ ಬಾಸ್ ನೋಡಿದೆ ರೀ. ಬಿಗ್ ಬಾಸ್ ಏನು ಅಷ್ಟೇನು ಚೆನ್ನಾಗಿ ಇದು ಆಗಲಿಲ್ಲ. ಎಲ್ಲರೂ ಕಚ್ಚಾಡೋದು ಇದು ಮಾಡೋದು ಭಾಳ ಇದು ಅದಂಗೆ ನಡ್ದಂಗೆ ಆಯಿತು. ಸುಮ್ಮನೆ ಮೊದಲೇ ನನಗೆ ಕಚ್ಚಾಡ್ದು ನೋಡಕತ್ರನ ಯಾರು ಇದು ಆಗ್ತಾರೆ ಯಾರಿಲ್ಲ ಅಂತ TV ಬಂದ್ ಮಾಡಿಬಿಟ್ಟು ಮನ್ಕೊಂಡ್ಬಿಟ್ಟೆ ಸ್ನೇಹಿತರೆ. ಬರ್ರಿ ರೊಟ್ಟಿ ಮಾಡ್ತೀನಿ ರೀ. ಒಂದು 4 ರೊಟ್ಟಿ ಮಾಡ್ಕೊತೀನಿ ರೀ. ಭಾಳ ಏನು ಮಾಡೋಂಗಿಲ್ಲ ರೀ. ಇನ್ನು ಮರ್ಲಿದು ಇನ್ನೊಂದು 4 ರೊಟ್ಟಿ ಅದಾವ್ರೆ. ಮುಂಜಾನೆ ತಂಗಳ ರೊಟ್ಟಿ ತಿನ್ನೋಣ ಮನುಷ್ಯ ಒಂಥರ ಇದು ಅದಂಗೆ ಆಗ್ತೈತಿ. ಅದಕ್ಕೆ ಬಿಸಿ ರೊಟ್ಟಿ, ಒಂದು 4 ಬಿಸಿ ರೊಟ್ಟಿ, ಬೆಂಡಿಕಾಯಿ ಚಟ್ನಿ ಮಾಡ್ಕೋತೀನಿ ರೀ. ಒಂದು ಸ್ವಲ್ಪ 4 ಬೆಂಡಿಕಾಯಿ ಸಿಕ್ಕೋರಿ ಅವ್ನು ಹಂಗೆ ಇಟ್ಟಿನ್ರಿ. ನನ್ನ ಕೈಪಲ್ಲೆ ಏನೇನೆಲ್ಲ ಹಾಕಿನಿ, ಎಷ್ಟು ಕ್ಲೀನ್ ಮಾಡಿನಂತ ಎಲ್ಲ ನನ್ನ ಅಡುಗೆ ಕೆಲಸ ಮುಗ್ದಿಂದ ನೀರ ಇದು ಮಾಡಕ್ಕೆ ಹೋಗ್ತೀನಿ ರೀ. ಅಲ್ಲಿ ತೋರಿಸ್ತೀನಿ ರೀ. ಅವಾಗ ನೋಡಿ, ಎಲ್ಲಿ ಸ್ಕಿಪ್ ಮಾಡಲಾರ್ದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ರೊಟ್ಟಿ ಆಯ್ತು ರೀ. ಇಷ್ಟು ರೊಟ್ಟಿ ಮಾಡಿ ನೋಡ್ರಿ. ಮೊನ್ನೆ 3 ರೊಟ್ಟಿ ಅದಾವ್ರೆ. ಕಡಕ್ ಭಾಳ ಅದಾವ್ರಿ. ಆಡ್ಗೋತ ಇರ್ತಾವ್ರಿ. ಉಳ್ದಿದ್ದು ನನಗೆ ಎಷ್ಟು ಹತ್ತಾವಾಡ್ ತಿನ್ನೋದ್ರೆ ಉಳ್ದಿದ್ದು ನಮ್ಮ ಆಡ ಮರಿಗಳಿಗೆ ಹಾಕ್ತಾವ್ರೆ. ಎಷ್ಟು ಮಾಡಿ ನೋಡ್ರಿ. ಇದೊಂದು ಕಡಕ್ ಮಾಡೀನಿ ರೀ ರೊಟ್ಟಿ. ತೆವಿ ಮ್ಯಾಗ ಭಾಳತ್ತಾನೆ. 2 3 4 5 6 7 8 9 10 ರೊಟ್ಟಿ ಮಾಡೀನಿ ರೀ. ರೊಟ್ಟಿ ಎನಸ್ಬಾರ್ದತ್ತಾರೆ, ಆದರೆ ತೋರಿಸ್ಬೇಕೈತಿ ನೋಡಿ. ಕಡಕ್ ಮಾಡೀನಿ. ಮ್ಯಾಗ ಚಟ್ನಿ ಜೊತೆ ಸಿಹಿ ಹತ್ತೈತೆ ಅಂತ ಹೇಳಿ. ಬರ್ರಿ ನಮ್ಮ ತೋಟದಾಗ ಹೋಗುನು. ತೆವಿ ಹಂಗೆ ಇಟ್ಟು ಹೋಗಿನ್ರಿ. ಟೊಮಾಟಿ ಚಟ್ನಿ ಮಾಡ್ದಾಕೈತೆ, ಬೆಂಡೆಕಾಯಿ ಚಟ್ನಿ ಮಾಡ್ದಾಕೈತಿ. ಮೊನ್ನೆ ಬೆಂಡೆಕಾಯಿ ಇಷ್ಟ ಅದಾವ್ರೆ. ಔಷಧ ಅಂತೂ ಕುಡ್ದಿಲ್ಲ ರೀ. ಹಾಗೆ ಇಟ್ಟಿನ್ರಿ ಅಲ್ಲಿ. ನೋಡಿ ಬುಟ್ಟಿ ತೊಗೊಂಡು ಬಂದೀನಿ. ನೀರು ಬಂದವ್ರು. ನೀರು ಚಾಲು ಆಗೈತ್ರಿ. ದಂಡಿ ಮಡಿನ ನಿನ್ನಿದ ಉಂಟಿಲ್ರಿ. ಗೊಂಜಾಳ ಹಾಕಿನ್ರಿ. ಅಲ್ಲಿ ದಂಡಿ ತನ ಹೋಗ್ಬೇಕಲ್ಲ ಪೂರ.
ಗೊಂಜಾಳ ಹಾಕಿನಿ. ಇಲ್ಲಿ ಎಲ್ಲ ಕಾಯಿಪಲ್ಲೆ ಬೀಜ ಹಾಕೀನಿ ರೀ. ಇಲ್ಲಿ ಒಟ್ಟು ಮೆಂತ್ಯ ಮತ್ತು ಇದು ರೀ ರಾಜಗಿರಿ ಇವು ಕಿರ್ಸಾಲೆನ್ ಪಲ್ಯ ಬೀಜ ಮತ್ತು ಆಡುಗಳಿಗೆ ಒಂದು ದಿವಸ ಗೊಂಜಾಳ ಹಾಕ್ತೀನಿ ರೀ. ಇಲ್ಲಿ ನೀರು ಹಾಕ್ಬೇಕ್ರಿ ಎಲ್ಲ ಕಡೆ. ಇಲ್ಲಿ ಬೆಳ್ಳುಳ್ಳಿಯಾಗ ಆಡಿನ ಗೊಬ್ಬರ ಹಾಕ್ದೀನಿ ನೋಡಿರಿ. ಆಡಿನ ಗೊಬ್ಬರ ಹಾಕ್ದೀನಿ ರೀ. ಅದು ಚೀಲ ತುಂಬಿಟ್ಟಿನ್ರಲ್ಲ ಅದನ್ನೆಲ್ಲ ಗೊಬ್ಬರ ಹಾಕ್ದೀನಿ ರೀ. ಎಲ್ಲ ಬೀಜ ಹಾಕಿನ್ರಿ. ಒಟ್ಟು ಬೆಂಡೆಕಾಯಿ ಹೋದೆಲ್ಲ ಇಲ್ಲಿ ನೋಡ್ರಿ. ನೀರು ಅಲ್ಲಿ ಅಷ್ಟ ಉಂಡೈತ್ರಿ. ನಾ ಈ ಕಡೆ ಎಲ್ಲ ಬರ್ಬೇಕು ರೀ. ದಂಡಿ ತನ ಬತ್ತಂದ್ರೆ ಒಂದೊಂದು ಮಡಿ ಉಣ್ಸಾಕ ಬರ್ತೈತೆ ನೋಡ್ರಿ. ಬೆಳ್ಳುಳ್ಳಿ ಹಿಂಗೈತೆ ನೋಡ್ರಿ. ನಮ್ಮ ಅತ್ತೆ ನಿನ್ನೆ ನಾ ಬರೋದ್ರಾಗ ಇದೊಂದು ಮಡಿ ಪೂರ ಕಸ ತೆಗ್ದಿದ್ದಾರೆ. ನಾ ಬಂದು ಬೆಳಕ್ಕೆ ಇಬ್ಬರು ಕುಡಿಸಿ ಮಾತಿದಾರೆ ತೆಗೆದು ನಮ್ಮ ನೆಗ್ಯಾನಿ ಒಂದಿಟ್ಟು ತೆಗ್ದಾರೆ. ಪುಂಡಿ ಪಲ್ಯ ಗಿಡ ನೋಡ್ರಿ ಎಷ್ಟು ಹೂ ಬಿಟ್ಟೈತಿ. ಅದ್ರ ಮ್ಯಾಗ ಅವ್ರಿ ಗಿಡ ಆಡಿ ಮೇವ್ನು ಆಗ್ತೈತ್ರಿ. ಈ ಕಡೆ ಗೊಂಜಾಳ ಹಾಕಿನ್ರಿ. ಇದು ಅಷ್ಟು ಬೆಳ್ಳುಳ್ಳಿ ಮತ್ತು ಇದಷ್ಟು ಪಲ್ಯ ದಿನಸ ನೋಡ್ರಿ. ಅಲ್ಲಿ ಅವ್ರಿಗೆ ಬೇಳೆ ಹಬ್ಬೈತ್ರಿ. ಬದ್ನಿಕಾಯಿ ಆಗಿದ್ರು ನೀನು ಅವ್ರಿಗೆ ಕೊಟ್ಟೆ ರೀ. ಬದ್ನಿಕಾಯಿ ಒಂದು 3-4 ಟಮಾಟೆ. ಇಲ್ಲಿ ಹತ್ತಿ ಇದು ಹಚ್ಚಾರಿ ಮೂಲಂಗಿ ಕೊರದು ಹಚ್ಚಾರಿ. ಇದನ್ನು ಕಾಯಿ ಆಗ್ತಾವತ್ತೇಳಿ ನಾನು ಅಲ್ಲೇ ಆಗ್ತಾವತ್ತೇಳಿ ಬಿಟ್ಟಿದ್ದೆ ರೀ. ಮತ್ತು ಬೆಂಡೆಕಾಯಿ ಆಗ್ಯಾವ ನೋಡಿ. ಇವು ಬೆಂಡೆ ಗಿಡ ಕೊಯ್ದಾರಿ. ಕೊಯ್ಯೋಣ ಚಿಗಿತಾವತ್ರಿ. ಇವು ಚಿಗಿದು ಮತ್ತು ಕಾಯಿ ಆಗ್ತಾವನ್ನತ್ತಾರೆ. ಕಿತ್ತು ಒಗಿಬೇಕತ್ ನಾವು ಮಾಡಿದ್ದೇವ್ರಿ. ಒಣಗಾಕತ್ತಾವತ್ತೇಳಿ ಒಣ್ಯಾಗ ಕಿತ್ತು ಒಗಿತೀರಿ ಮತ್ತು ಚಿಗಿತಾವತ್ತೇಳಿ ಮ್ಯಾಗ ಕೊಯ್ದು ಬಿಟ್ಟಾರಿ. ಹಿಂಗೆ ಅಷ್ಟಾಗ್ಯಾವ ನೋಡ್ರಿ ಬೆಂಡೆಕಾಯಿ. ಮತ್ತು ಮೆಣ್ಸಿನ್ಕಾಯಿ ಮೊನ್ನೆ ಹರ್ಕೊಂಡಿದ್ನಿಲ್ಲ ರೀ. ಕೆಂಪಾಗ್ಯಾವ ಮತ್ತು ಇಷ್ಟೆಲ್ಲ ಮೆಣ್ಸಿನ್ಕಾಯಿ ಹೊಳ್ಳಿ. ಟೊಮೆಟೊನ ಒಯ್ತೀನಿ ರೀ. ಟೊಮೆಟೊ ಚಟ್ನಿ ಮಾಡಕ್ಕೆ ಹಸಿ ಒಂದು 4 ಮೆಣ್ಸಿನ್ಕಾಯಿ ಹರ್ಕೊತೀನಿ ರೀ. ತಾಜಾ ಕಾಯಿಪಲ್ಲೆ ತಿನ್ನೋಕೆ ಅದೃಷ್ಟ ಮಾಡಿರಿ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡ್ತೀರಿ. ಏನು ರೀ ಆದಷ್ಟು ಹಾಕಿದ್ದೀವಿ ರೀ. ಗೊತ್ತಿ ಕುಡ್ದ ಅಷ್ಟೇ ನೋಡ್ರಿ. ಮಾಡಕ್ಕೆ ಕುಂತು ತಿನ್ನೋದ್ರಿ. ಏನು ಮಾಡೋದ್ರಿ. ನಮ್ಮ ಮನ್ಯಾಗ ತಂದು ಕೊಡೋರು ಇಲ್ಲ ರೀ. ಕಾಯಿಪಲ್ಲೆ ತಂದು ಕೊಡೋರು ಇರ್ಲಾರ ಬಟ್ಟೆಕ್ರಿ. ಯಾವ್ದಾರೆ ಅನುಕೂಲ ಮಾಡ್ಕೊಂಡಿನ್ರಿ ಸ್ವಲ್ಪ. ನಮ್ಮವ್ವ ನೋಡ್ರಿ ಬೆಳ್ಳುಳ್ಳಿ ಎಲ್ಲ ಕಡೆ ಹಾಕ್ಯಾರು. ಅಷ್ಟು ಕಡೆ ಗೊಬ್ಬರ ಇಡತ್ತೆ ನಮ್ಮ ಅತ್ತಿಜಿ. ಸರ್ಕಾರಿ ಗೊಬ್ಬರ ಇಡೋದಕ್ಕೆ ಮೆಣಸಿನ್ಕಾಯಿ ಆಗ್ತಾವ ಅಂತ ಹೇಳ್ಯಾರೆ. ಆಗ್ಲಾಕತ್ತಾವ್ರಿ. ಈಗ ಥಂಡಿ ದಿನಕ್ಕೆ ಸ್ವಲ್ಪ ಇದು ಆಗಾಕತ್ತಾವ್ರಿ. ಅಲ್ಲಿ ತಡ ಮಾಡಿ ಅಂದ್ರೆ ರೀ ಅಂಗಡಿಗೆ ಹೋಗೋ ತಡ ಆಗ್ತೈತ್ರಿ. ನಿನ್ನೆ ಬಟ್ಟಿನ ಹೊಲ್ದಿಲ್ಲ ರೀ. ನೀನೇನು ಬಟ್ಟೆ ಹೊಲಿದಾಗೆ ಇಲ್ಲ. ಟೊಮೆಟೊ ಹಣ್ಣು ರಾಡಿ ಅದಂಗೆ ಆಗ್ಯಾವ್ರಿ. ಭಾಳ ಆಗ್ಯಾವ್ರಿ ಇಲ್ಲಿ ಟೊಮೆಟೊ. ಇಲ್ಲಂತೂ ಸಿಕ್ಕಾಪಟ್ಟೆ ಆಗ್ಯಾರ. ಇವನ್ನೇ ಹರ್ಕೊಂಡ್ರಿ. ಅಲ್ಲೆಲ್ಲ ರಾಡಿ ಅದಂಗೆ ಆಗ್ಯಾವ್ರಿ. ಭಾಳ ಹುಳಿ ಅದಾವ್ರಿ ಜವಾರಿ ಟಮಾಟೆ ಅದ್ರಾಗ. ಮೆಣಸಿನ ಗಿಡದ ಮ್ಯಾಗ ಹೋದ್ಬಿಟ್ಟು ನೀರು ಹತ್ತಾವತ್ತೆ. ಮತ್ತೆ ಹೊಳಿಸಿ ನಿನ್ನೆ ಇದನ್ನ ಗಿಡ ಅಂತರ ಮಾಡ್ಯಾರ ಇಲ್ಲಿ. ಅವು ಹಣ್ಣನ್ನು ಮೆಣ್ಸಿನ್ಕಾಯಿ ಹರಿಬೇಕಾರೆ ರೀ. ಇನ್ನೊಂದು ಸ್ವಲ್ಪ ಬಿಟ್ಟು ಹರಿತೀನಿ ರೀ ಅವನು. ಇನ್ನೊಂದು ಸ್ವಲ್ಪ ಅರ್ಧಂಬರ್ಧ ಹಸಿ ಇದಾವ್ರಿ. ಅರ್ಧಂಬರ್ಧ ಹಣ್ಣಾಗ್ಯಾವ. ನಿಂಬೆ ಗಿಡ ನೋಡ್ರಿ. ಇಲ್ಲಿ ಟೊಮೆಟೊ ನೋಡಿ ಸ್ನೇಹಿತರೆ ಎಷ್ಟು ದಪ್ಪ ಆಗ್ಯಾರ. ಇವು ಬಿರುಸ್ ಟೊಮೆಟೊ ಅದಾವ್ರಿ. ಇವು ಹೈಬ್ರಿಡ್ ರೀ. ಇವು ಹೈಬ್ರಿಡ್ ಅದಾವ್ರಿ. ಜಲ್ದಿ ಹಣ್ಣು ಆಗಂಗಿಲ್ಲ ರೀ. ಸಾಕ್ರಿ ಅಷ್ಟೇ. ಹುಳಿ ಜಾಸ್ತಿ ಆಗ್ತಾರೆ ಅಷ್ಟೇ. ನಾನು ಒಬ್ಬಳು ಪ್ರತ್ಯೇಕ ಬೆಂಡೆ ಗಿಡ ನಿನ್ನೆ ಕೊಯ್ದೋಗ್ದ ನೋಡ್ರಿ.
ಒಣಗಾನ ಬೀಜ ಹಾಕ್ಲಕ್ಕೆ ಬರ್ತೈತೆ ಅಂತೇಳಿ ನೀರ ಈಗ ಬಂದಂಗದವ್ರೆ. ಬರ್ರಿ ನೋಡಿದ್ರೆಲ್ಲ ಸ್ನೇಹಿತರೆ ನಮ್ಮ ತೋಟ ಹೆಂಗೈತೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಇಷ್ಟ ಆಗ್ತೈತ್ರಿ ತೋಟ. ಆಡ್ಗಳು ನೋಡ್ರಿ ಏನೋ ತಿನ್ನಕ್ಕೆ ತೊಗೊಂಬಂದಾವತ್ತೆ ಒಂದು ಸಾನಿದ ಮಾಡತ್ತಾವ. ಕಸ ಹೊಡಗ್ಬೇಕ್ರಿ ಇದಟ್ಟೆ ಎಲ್ಲ. ಅವರು ಏನೋ ಕಸ ಹೊಡಗಿಲ್ರಿ. ಮುಂಜಾನೆ ಅಡುಗೆ ಮಾಡೋದು ಇರ್ತೈತ್ರಿ. ರಂಗೋಲಿ ಹಾಕಿ ನೋಡ್ರಿ. ರಂಗೋಲಿ ಹಾಕಿದೆ. ಬ್ಯಾಕ್ ಕ್ಯಾಮ್ರಾ ಹೋಗಿ ಗೊತ್ತು ಹಿಡಿದ್ಬಿಟ್ಟೈತೆ ನನಗೆ. ಕ್ಯಾಮ್ರಾ ಹೋಗಿಬಿಟ್ಟಿತ್ರಿ. ಬ್ಯಾಕ್ ಕ್ಯಾಮ್ರಾ ಹೋಗಿ ಏನೂ ಕ್ಲಿಯರಾಗಿ ಕಾಣ್ತಾ ಇಲ್ಲ ರೀ. ಮೊಬೈಲ್ ಯಾವಾಗ ತೊಗೊಳ್ದಾಗ್ತೈತೆ ಏನೋ ರೀ. ಸಿಕ್ಕು ನೋಡ್ರಿ. ಇಷ್ಟು ಟೊಮಾಟೊ ತೊಳಿತೇನೆ ರೀ. ಅವನ್ನ ಎಲ್ಲನೂ ತೊಳೆದು ಬೆಂಡಿಕಾಯಿ ಎಲ್ಲ ಮತ್ತು ತೊಳಿ ಮಾಡೋ ಮುಂದೆ ತೊಳೆದೇ ಮಾಡ್ತೀನಿ ರೀ. ಹಾಗೆ ಅಂತ ಮಾಡೋಂಗಿಲ್ಲ. ಒಂದು ಪಲ್ಯ ಆಗ್ತೈತ್ರಿ ಅದು ಅಷ್ಟು. ಈ ಟೊಮೆಟೊ ಚಟ್ನಿ ಆಗ್ತೈತ್ರಿ ಒಂದು 4. ಮತ್ತು ನಾಷ್ಟ ಮಾಡಕ್ಕದು ಬರ್ತಾರೆ. ಸುಮ್ಮನೆ ಹರ್ಕೊಂಡು ಬಂದೀನಿ ರೀ. ನೀರು ಆಯ್ತಂದ್ರೆ ಹಸಿ ಆಗಿಬಿಡ್ತೈತ್ರಿ ನೆಲ ಅಲ್ಲಿನ. ಅದಷ್ಟು ರೈಸ್ ಐತ್ರಿ. ಆಡುಗಳು ಇಡ್ತೀನಿ ರೀ. ಅದನ್ನ ಜಾಸ್ತಿ ರೈಸ್ ತಿನ್ಬೇಡ ಅನ್ನತ್ತಾರೆ. ಒಲಿ ಆರಾಕತ್ತೈತೆ ಸ್ನೇಹಿತರೆ. ಮೊದಲು ಟಮಾಟಿಕಾಯಿ ಹುರಿದು ತೊಳೆದು ಹೋಳಿ ಹುರ್ಕೊಂಡು ಬಿಡ್ತೀನಿ ರೀ. ಅದನ್ನ ಮತ್ತು ಒಲಿ ಆಡ್ರಿ ಹಿಂದಿ ಕಡೆ ಮತ್ತು ಹೊಡ್ಮೆ ಹೊತ್ಸ್ಕೊತ್ಕೊಂಡ್ರದಾಗ್ತೈತ್ರಿ. ಬರ್ರಿ ಟೊಮೆಟೊ ಚಟ್ನಿ ಮಾಡಾಗ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲ ಟೊಮೆಟೊ ಹುರ್ಕೊಂಡೆ ರೀ. ಮೆಣಸಿನ್ಕಾಯಿ ಟೊಮೆಟೊ ಹುರ್ಕೊಂಡು ಆಲ್ರೆಡಿ ಜಜ್ಜಾಕತ್ತೀನಿ ರೀ. ಈಗ ಈ ಥರ ಸ್ವಲ್ಪ ಕಣ್ಣು ಬೀಳುವಂಗೆ ಟೊಮೆಟೊ ಹುರ್ಕೋಬೇಕ್ರಿ. ಮೆಣಸಿನ್ಕಾಯಿನೂ ಬೆಳ್ಳುಳ್ಳಿ ಹಸನ್ ಮಾಡಿ ಇಟ್ಕೊಂಡು ನೋಡ್ರಿ. ಬೆಳ್ಳುಳ್ಳಿ, ಶೇಂಗಾ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿದ್ರೆ ಟೊಮೆಟೊ ಚಟ್ನಿ ರೆಡಿ ರೀ. ಇದನ್ನೇ ಒಂದು ಇಡೀ ದಿನ ಮಾಡ್ತಿರ್ತಾರೆ ಜನ. ನಮಗೇನು ಅಷ್ಟು ಟೈಮ್ ಇರಂಗಿಲ್ಲ ರೀ. ಯಾವಾಗ ಸಿಕ್ಕಿರ್ತೈತೆ ಅವಾಗ ಫಾಸ್ಟಾಗಿ ಮತ್ತು ಮಿಕ್ಸರ್ಗೆ ಹಾಕ್ತಾರೆ. ಮಿಕ್ಸರ್ಗೆ ಹಾಕೋದ್ರಿಂದ ಜಲ್ದಿ ಹಾಳಾಗ್ತೈತೆ ನೋಡ್ರಿ. ಚಟ್ನಿ ಟೇಸ್ಟಾಗಿ ಹೋಗ್ಬಿಡ್ತೈತ್ರಿ. ಸ್ವಲ್ಪ ಉಪ್ಪು ಹಾಕ್ಕೋತೀನಿ ನೋಡ್ರಿ. ಚಟ್ನಿ ಟೇಸ್ಟನ್ನು ಹೋಗ್ಬಿಡ್ತೈತ್ರಿ. ಜಾಸ್ತಿ ನಾನು ಮಿಕ್ಸರ್ನ ಯೂಸ್ ಮಾಡೋಂಗಿಲ್ಲ ರೀ. ಯಾವಾಗಾದರೂ ಮತ್ತು ಸಾಂಬಾರು ಮಾಡೋದಿತ್ತಂದ್ರೆ ಕೊಬ್ಬರಿ ಚಟ್ನಿ, ಹಸಿ ಕೊಬ್ಬರಿ ಇತ್ತಂದ್ರೆ ಮಿಕ್ಸರ್ಗೆ ಹಾಕೋದ್ರಿ. ಮತ್ತು ದೋಸೆ ಹಿಟ್ಟು ಮಿಕ್ಸರ್ಗೆ ಹಾಕೋದು ಆವಾಗಷ್ಟೇ ರೀ. ನಾನು ಮಿಕ್ಸರ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ನನಗೆ ಈ ಕಲ್ಲಲ್ಲೇನ ನನಗೆ ಟೇಸ್ಟ್ ಆಗ್ತೈತೆ ರೀ. ಸಾಂಬಾರು ಶೇಂಗಾ ಅದು ರೀ ಇದ್ರಾಗ ಜಜ್ಜಿ ಸಾಂಬಾರು ಮಾಡ್ಬೇಕು. ಇಷ್ಟು ಚಂದ ಸ್ಮೆಲ್ ಬರ್ತೈತೆ ರೀ ಶೇಂಗಾದ ಜಜ್ಜು ಮುಂದೆ. ಹಸಿ ಕೊಬ್ಬರಿ ಹಸಿ ಚಟ್ನಿ ಕೂಡ ಇದ್ರಲ್ಲೇ ಕೊಬ್ಬರಿ ಚಟ್ನಿ ಇದ್ರಾಗ ಮಾಡ್ತೀನಿ ರೀ ನಾನು ಜಾಸ್ತಿ. ಹಾಗೆ ರೊಟ್ಟಿ ಜೋಡಿ ತಿನ್ನಕ್ರಿ ಕೆಂಪು ಮೆಣಸಿನ್ಕಾಯಿ ಹಾಕಿ ಹಸಿ ಕೊಬ್ಬರಿ ಸ್ವಲ್ಪ ಉಪ್ಪು ಹಾಕಿ ಚಟ್ನಿ ಮಾಡ್ತೈತ್ರಿ. ಭಾರಿ ಟೇಸ್ಟ್ ಆಗ್ತೈತ್ರಿ. ಥರ ಜಜ್ಕೊಂಡು ತಿಂದ್ರೆ ಏನು ನೋಡಿ ರುಚಿ ರೀ. ಸೂಪರ್ ರುಚಿ ರೀ. ಬಾಯಿ ನೀರು ಬರ್ಬೇಕ್ರಿ. ಒಂದು ರೊಟ್ಟಿ ತಿನ್ನೋರು 2 ರೊಟ್ಟಿ ತಿನ್ಬೇಕು ಚಟ್ನಿ ನೋಡಿದ್ರೆ ರೀ. ಏನು ಮಾಡ್ರಿ ಮೀರಿ ಅವ್ವಾರು ಮಾಡಿ ಕೊಟ್ಟು ಅವ್ವಾರ ಕೈಯಾನ ರುಚಿ ಹಂಗೆ ನಾವು ಮಾಡ್ಕೊಂಡು ತಿನ್ನಂಗೆ ನಾವು ಮಾಡ್ರು ಆಗಂಗಿಲ್ಲ ರೀ. ನಮ್ಮ ಅವ್ವಾರ ಕೈಯಿನ ರುಚಿ ಬೇರೆ ರೀ. ಏನಿರ್ತೈತೆ ಏನೋ ರೀ. ಅವ್ರು ಹಳ್ಳಿ ಮಂದಿ ಕೈಯಾಗ ನಮ್ಮ ಅತ್ತಿನೂ ಮಾಡ್ತಾರೆ. ನಮ್ಮ ಅತ್ತಿನೂ ಟೇಸ್ಟ್ ಮಾಡ್ತಾರೆ ಚಟ್ನಿ. ಅವಾಗ ನನಗೆ ಆಗಂಗಿಲ್ಲ ರೀ. ಒಮ್ಮೊಮ್ಮೆ ಮಾಡಿದ್ರಂದ್ರೆ ಕೊಡ್ತಾರೆ ಟೊಮೆಟೊ ಚಟ್ನಿ ಮತ್ತು ಏನತ್ತಾರೆ ಪುಂಡಿ ಪಲ್ಯ. ನಾನು ಮಾಡಂಗಿಲ್ಲ ರೀ ಪುಂಡಿ ಪಲ್ಯ. ನಾನು ಮಾಡಕ್ಕೆ ಬರೋದಿಲ್ಲ. ಒಬ್ಬಾಕಿನ ಯಾವಾಗ ಮಾಡ್ಕೊಳ್ಳಿ ಯಾರೋ ತಿನ್ನಂಗಿಲ್ಲ ಮನ್ಯಾಗ ಮಾಡಂಗಿಲ್ಲ. ಅವ್ರು ಮಾಡಿದ್ರದ್ರೆ ಕೊಡ್ತಾರೆ ಯಾವಾಗಾರೆ ಒಂದು ಸ್ವಲ್ಪ ಸಣ್ಣಂಗೆ ಜಜ್ತಾರೆ ಅವರು. ನಾವು ಸ್ವಲ್ಪ ಸ್ಪೀಡ್ ಅವ್ರು ಸಾವಕಾಶ ಜಜ್ಜಿರಂದ್ರೆ ರೀ ಟೇಸ್ಟ್ ಭಾರಿ ಇರ್ತೈತೆ ಅಂತಾರೆ. ನನಗೊಮ್ಮೆ ಆಯಿ ಬಂದ್ಕೊಂಡಿರ್ತಾರಲ್ಲ ನಮ್ಮ ಅಂಗಡಿ ಮುಂದೆ ಮತ್ತು ಮನೆಗೆ. ಆಕೆ ಆಯಿನೂ ಮಸ್ತ್ ಜಜ್ತಾರೆ. ಕೆಂಪು ಮೆಣಸಿನ್ಕಾಯಿ ಖಾರ ಜಜ್ಜಿ ಕೊಟ್ಟಿದ್ದಾರೆ. ಒಮ್ಮೆ ಎಷ್ಟು ರುಚಿಯಾಗಿತ್ತು ರೀ ಅದು. ಬರ್ರಿ ಇದೆಲ್ಲ ಕುಡಿಸಿ ಚಟ್ನಿ ಜಜ್ಜಿ ಊಟ ಮಾಡಿ ಆಡುಗಳ ಕಾಲಂತ ಕಸ ಹೊಡಿಗಿರಿ. ನನ್ನ ಅಂಗಡಿಗೆ ಹೋಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ.
ಸ್ನೇಹಿತರೆ ಅಂಗಡಿ ಬಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಾಕತ್ತೀನ್ರಿ. ಆಲ್ರೆಡಿ ಸ್ವಲ್ಪ ಮುಗಿಲಾಕ್ ಬಂದೈತ್ರಿ. ಇಲ್ಲಿ ಸ್ಕೂಲಿಗೆ ಬಂದಾರ ನೋಡ್ರಿ ಅಪ್ಪ್ಯಾಗಳು ಹೂ ತಗೊಂಬಂದಾರೆ. ನೋಡ್ರಿ ಹೂ ತಂದಾರ ನೋಡ್ರಿ ಎಷ್ಟ್ ಚಂದ ಅದಾವ್ರಿ ಹೂವ. ಯಾವ ಹೂ ಅಪ್ಪಿ? ಕನಕಾಂಬರಿ ಹೂ ಅಲ್ಲಿ ಇವ ಸೂರ್ಯಪಾನ ಹೂವನ ಇವ್ರ ಮನಿ ಮುಂದದ ಅವನ ಹಳಿ ಊರಾಗ ಅಡಿಗೆ ಮಾಡವ್ರ ಮನಿ ಮುಂದ ಇಲ್ಲಿ ದಾರ್ಯಾ ಬರಲಿ. ಎಷ್ಟ್ ಚಂದ ಅದ ಇಲ್ರಿ ಹೂ. ಹಾಡ ಹಾಡ್ತೀಯ? ಯಾರು ಹಾಡ್ತ? ಅವ್ ಹಾಡ್ತಾನ ಅಕ್ಕಿಲ್ಲ. ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಹೋಗಿರ ಪ್ರಾಣದಂತೆ ಮೂಡಿದ ಪ್ರಾಣದಂತೆ ಶೀತವಾನಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಮುಖ ತೋರ್ಸ್ಲೆ ವಾಲತ್ತಾರೆ ಅವ್ರ ಮುಖ ತೋರ್ಸುದು ವಾಲತ್ತಾರೆ. ಥ್ಯಾಂಕ್ ಯು. ಶಾನೆ ಭಾಳ ಅದಾವ್ರಿ. ತಲೆಗೆ ಹಾಕೊಳ್ಳೋ ತಗೊಂಬರ್ರಿ ನಾಳೆಗೆ. ಗುಲಾಬಿ ತಗೊಂಬರ್ರಿ. ಹಾಡ ನೋಡ್ರಿ ಎಷ್ಟ್ ಚಂದ ಆಡ್ತಾವ್ರಿ ಹುಡುಗರು. ನಮಗ್ ಬರಂಗಿಲ್ಲ ರೀ. ನನಗೊಂದ್ ಕೊಟ್ಟು ಹೊರ್ಲೆ ಹೂವ. ಆಂಜನೇಯಗ್ ಇಟ್ಟು ಹೋಗ್ತಾರೆ ಅವ್ರು. ಆಂಜನೇಯಗ್ ಇಟ್ಟು ನಮಸ್ಕಾರ ಮಾಡಿ ಹೋಗ್ತಾರೆ. ಹಾಡ ಹಾಡತ್ತಿದ್ರಿ ಅವ್ರು. ಸ್ವಲ್ಪ ವಿಡಿಯೋ ಮಾಡ್ಕೊಂಡೇರಿ ಅವ್ರದ. ಮೊದಲ ಹಾಡ್ಕೋತ್ ಬಂದು ಅಂಟಿ ಹೂ ಹಿಡೀರಿ ಅಂತಂದ್ರ ವಿಡಿಯೋ ಮಾಡ್ತೀನಿ ಗಾ ಪಾಪ ತನನ ನಮ್ಮ ಮುಖ ತೋರ್ಸ್ಬೇಡ್ರಿ ಅಂತವ್ರಿ ಹುಡುಗರು. ಹಳ್ಯಾಗ ಗಂಡು ಹುಡುಗರು ಅದಾವಂದ್ರು ಅಷ್ಟು ಮುಜುಗರ ನೋಡ್ರಿ. ಎಷ್ಟು ಚಂದ ಐತ್ ನೋಡ್ರಿ ಇದು ಬ್ಲೌಸ್ ಪೀಸ. ಆಣಿದು ಚಂದ ಐತ್ ನೋಡ್ರಿ. ಎಷ್ಟು ಸೂಪರ್ ಕಾಣ್ತೈತ್ರಿ. ಹಾಕೊಂಡವ್ರ ಮೈ ಮ್ಯಾಗ ಹೆಂಗೆ ಕಾಣ್ತಿರ್ಬೋದ್ರಿ. ನಾನು ತಗೊಳ್ಬೇಕತ್ತೆ ಇಂಥವು ಎಷ್ಟು ಹುಡುಕ್ಯಾಡ್ದೆ ರೀ. ಆದ್ರೆ ಸಿಗ್ತಾನೆ ಇಲ್ಲ ರೀ. ಮಾರ್ಕೆಟ್ನಾಗ ಅದಾವ್ರಿ. ಆದ್ರೆ ಇಷ್ಟು ಇದ್ರು ರೀ ಜುಮ್ಕಿವು ಮತ್ತೆ ಬೇರೆ ಬೇರೆ ಥರದ ಕೊಡೋದು ಈ ಥರ ಅದಾವ್ರಿ. ಆನೆ ಚಿತ್ರದ್ದು ಇಲ್ಲ. ಇವು ಜಾಸ್ತಿ ಆನೆ ಚಿತ್ರ ಇಲ್ಲ ರೀ. ಎಲ್ಲ ಥರದ್ದು ಅದಾವ್ರಿ. ಒಂದೊಂದು ಆನೆ ಅದಾವ್ರಿ ಎಲ್ಲ ರೀ. ಈಗೊಮ್ಮೆ ಇವ್ರ ಮನ್ಯಾಗ ಹೊಲ್ದು ಕೊಟ್ಟಿದ್ದಾರೆ ಆನಿವು. ದೊಡ್ಡ ಆನಿವು ಮಸ್ತ್ ಆಗಿತ್ರಿ. ಆಕೆ ಅವಿ ಹುಡುಗಿ ಮದ್ವಿಗಿನು ಮಸ್ತ್ ಕಾಣಕತ್ತಿತ್ರಿ ಅದು. ಬಾದಾಮ್ ತಗೊಂಡು ಬಂದು ತಿನ್ಕೋತು ಬ್ಲೌಸ್ ಸ್ಟಿಚಿಂಗ್ ಮಾಡತ್ತೀನ್ರಿ. ನಿನ್ನೆಂತ್ರು ಏನೂ ಆಗಿಲ್ಲ ರೀ ಬ್ಲೌಸ್ ಸ್ಟಿಚಿಂಗ್ ಮಾಡೋದು. ಇವತ್ತಾದ್ರೂ ಸ್ಟಿಚ್ ಮಾಡ್ಬೇಕಂತ ಕೂತೀನ್ರಿ. ಗುಬ್ಬಿ ಹ್ಯಾಂಗೆ ಓದಿರ್ತೈತಿ ನೋಡ್ರಿ. ಚೂ ಗುಬ್ಬಿ ಗೂಡು ಹಾಕ್ಲತ್ತತ್ರಿ ಅಲ್ಲಿ. ನೋಡೇ ಇಲ್ಲ ನೋಡ್ರಿ ಹೆಂಗೆ ಹೋತ್ರಿ ಒಳಗೆ. ಗೂಡು ಹಾಕೈತ್ರಿ ಅಲ್ಲಿ. ನೋಡೇ ಇಲ್ರಿ ಒಳಗೆ ಹೋಗ್ತಾವ್ರಿ. ವಯರ್ಕ್ ಹೆಂಗೆ ಹಾಕೈತಿ ನೋಡ್ರಿ. ಮನಿ ಹೆಂಗೆ ಕಟ್ಕೊಂಡು ಹೋಯ್ತು ನೋಡ್ರಿ. ಹಾರಿ ಹೊಲ್ಯಾಕ ಕೂತ್ರ ರೀ. ನಾನು ಅಷ್ಟು ಹೊಲ್ಯಾವ್ರ ಇದ್ದಿದ್ದಿಲ್ಲ ರೀ ಮೊದಲ. ಈಗಷ್ಟ ಮುಗುಲ್ಗೇಡಿ ಆಗಿಬಿಟ್ಟೆ ನೋಡ್ರಿ. ನನಗೆ ಹೆಲ್ತ್ ಪ್ರಾಬ್ಲಮ್ ಆದಂಗೆ ಆಗಿ ಮನ್ಯಾಗ ಏನಾರೇ ಟೆನ್ಷನ್ ತಗೋದು ಮತ್ತು ಮಕ್ಕಳದು ದಣಿಗ್ಯಾಗ ಬಿಟ್ಟಿನಿ ರೀ. ಒಂದು ದಿನಕ್ಕೆ 10 ಬ್ಲೌಸ್ ಹೊಲ್ದಿನ ಸ್ನೇಹಿತರೆ ನಾನು. ಅದಕ್ಕಂದ ಕಷ್ಟ. ಯಾವ ರೊಕ್ಕ? ಗುಲಾಬಿ ಕೊಟ್ಟ ಡೈರಿ ಮಿಲ್ಕ್ ಹೋಗ್ಯಾರ. ಓ ಭಾರಿ ಅದಿರ್ಲೇ ನೀವು. ನೋಡ್ರಿ ಎಷ್ಟು ಬೇರಿಕಿದಾರಿ. ಗುಲಾಬಿ ಕೊಟ್ಟ ಡೈರಿ ಮಿಲ್ಕ್ ಹೋಗ್ಯಾರತ್ತ. ಹೌದಾ? ಗುಬ್ಬಿ ನೋಡ್ರಿ ಎಷ್ಟು ಚಂದ ಒಳಗೆ ಹೋಗೋದು ಬರೋದು. ಬರ್ರಿ ಇದನ್ನು ಬ್ಲೌಸ್ ಮುಗಿಸ್ತೀನಿ ರೀ. ಮಾತಾಡ್ಕೋತ ಕೂತ್ನಂದ್ರೆ ಮತ್ತು ಟೈಮ್ ಹೋಗಿದ್ದು ಗೊತ್ತಾಗಂಗಿಲ್ಲ ರೀ. ವಿಡಿಯೋ ಜಲ್ದಿನ ಅಪ್ಲೋಡ್ ಆಗೈತೆ ರೀ ಇವತ್ತು. ನೋಡಿ ಸ್ನೇಹಿತರೆ, ಕ್ಲೋಸರ್ದವರು ಒಂದು ಕಾರ್ ಗಾಡಿ ತರ್ಬಿಸಿ ಗುಡಿ ಅವ್ರವ್ರು ಕಟ್ಟ್ಯಾರ ಅಂತೇಳಿ ಕೇಳ್ಕೊತ ಬಂದರಿ. ಬ್ಲೌಸ್ ಏನೋ ಫಿನಿಶಿಂಗ್ ಮುಗ್ದಿಲ್ಲ ರೀ. ಅಜ್ಜಿ ಕೂತಾರೆ. ಅಜ್ಜಿ ಒದ್ರಾಕತ್ತರು. ಏನೋ ಒದ್ರಾಕತ್ತಾರ ನೋಡವ್ವ ಇಲ್ಲಿ ಕೇಳಾಕತ್ತಾರು ಅಂತೇಳಿ ಒದ್ರಾರ ಬರೋಣ ಹೊರಗೆ ಬಂದೆ ನೋಡ್ರಿ. ಇವರು ದೇವ್ರಿಗೆನ್ನೂರ್ಕ ಮಣ್ತನ ನೋಡಕ್ಕೆ ಹೋಗಿದ್ರತ್ರೆ. ಮನ್ಗುಳಿಯವ್ರಿ. ಮುಳವಾಡ ಮನ್ಗುಳಿಗೆ ಗೊತ್ತಿರ್ಬೋದ್ರಿ. ಮನ್ಗುಳಿಯವರು ದೇವಸ್ಥಾನ ನೋಡಕತ್ತಾರಿ. ಅವ್ರ ಊರಾಗ ಮಲ್ಲಮ್ಮನ ಗುಡಿ ಕಟ್ಟವ್ರದರತ್ರಿ. ಮಲ್ಲಮ್ಮನ ಗುಡಿ ಕಟ್ಟವ್ರದರತ್ತ. ಅದಕ್ಕೆ ಕೇಳಾಕತ್ರಿ. ನಮ್ಮ ಊರನವ್ರ ಗೌಡ್ರಿಗೆ ಒಬ್ರು ಅಣ್ಣಾರಿದ್ರಿ. ಅವ್ರಿಗೆ ಹೇಳಿದೆ. ನಮ್ಮ ಕಡೆ ಅಂತೂ ನಂಬರ್ ಇಲ್ಲ ರೀ. ಹಚ್ಚಿ ಹೇಳ್ರಿ ಬರ್ತಾರೋ. ಗುಡಿ ನೋಡ್ರಿ ಊರಾಗ ಇದೊಂದು ದೇವಸ್ಥಾನ ಆಗಿದ್ದಕ್ಕೆ ನಮ್ಮ ಊರು ಎಷ್ಟು ಪ್ರಸಿದ್ಧ ಆಗಾಕತ್ತೈತ್ರಿ. ಎಲ್ಲ ಕಡೆಯವ್ರು ಬಂದವ್ರು ಎಲ್ಲರೂ ನೋಡಿ ಸೆಲ್ಫಿ ತಗೊಳೋದು ನೋಡ್ರಿ. ಬೇಕಾದ್ರೆ ಫೋಟೋ ತಗೊಳಕ್ತಾರೆ. ಎಷ್ಟು ಚಂದ ಕಟ್ಟ್ಯಾರ.
ಊರೆಲ್ಲೈತಿದು ದೇವಸ್ಥಾನದಿಂದನ ಎದಕ್ಕೆ ಇಷ್ಟು ದೇವಸ್ಥಾನ ಕಟ್ಟಬೇಕಾದ್ರೆ ಎಷ್ಟು ಖರ್ಚಾಗಿರ್ಬೇಕು, ಎಷ್ಟು ವರ್ಷ ಕಟ್ಟ್ಯಾರೋ ಇದೆಲ್ಲ ಕೇಳಾಕತ್ರಿ. 2 ವರ್ಷ ಕಂಪ್ಲೀಟ್ ಆಗೈತ್ರಿ ಇದು ಕಟ್ಟಡ ಮುಗಿಯಾಕತ್ತ ಹೇಳಿದೆ ನಾನು. ಅಮೌಂಟ್ ದಸ್ಕಿಂದ ಏನಿಲ್ಲ, ಕಟ್ಟಡದವರು ಗುಡಿ ಕಟ್ಟೋರು ಬರ್ಲಾರ ಬಟ್ಟೆಗೆ ನೋಡ್ರಿ. ಇದಕ್ಕೆ ಯಾರ್ದಾದ್ರೂ MLಗಳು ಅಮೌಂಟ್ ಕೊಟ್ಟಾರ ಅನ್ನೋದು ಕೇರಿ ಇಲ್ಲ ರೀ, ಎಲ್ಲವೂ ಊರನವರ ಪಟ್ಟಿ ಹಾಕಿ ಗುಡಿ ಕಟ್ಟ್ಯಾರ ತಂದ್ಯಾರಿ. ಅಷ್ಟು ಖುಷಿ ಆದ್ರಿ. ಇಷ್ಟು 1 ಕೋಟಿ ಮ್ಯಾಗ ಐತ್ರಿ ಗುಡಿದ ಅಮೌಂಟ್. ಅಜ್ಜಿ ಕೂತಾ ನೋಡ್ರಿ, ಅಕ್ಕಿ ಅಂಗಡಿ ಕಡೆ ಈ ಕಡೆ ಬಂದು ಕುಂಡ್ರಾಕಿದ್ದಾರೆ. ಅಲ್ಲಿ ನೆರಳು ಐತೈತೆ ಕೂತಾನ, ಬಟ್ಟೆ ಹೊಲ್ಯಾಕತ್ತಾನ ರೀ, ಕೂತಾರೆ ನೋಡ್ರಿ. ಏನೋ ಒಂದು ಹೆಸರು ಮಾಡಬೇಕಾದ್ರೆ, ಮನೆ ಒಳಗಡೆ ಹೆಸರು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಅಲ್ಲಿ ಗೌಡ್ರು ಬಂದು ನೋಡ್ರಿ ಅವರಿಗೆ ನಮಸ್ಕಾರ ಮಾಡಾಕತ್ತಾರೆ. ಅವರು ಬರೋಣ ರೀ. ಈಗ ಮನೆ ಒಳಗಡೆನೂ ಒಂದು ಹೆಸರು ಮಾಡಬೇಕಾದ್ರೆ ಏನಾದರೂ ಸಾಧನೆ ಮಾಡ್ಬೇಕ್ರಿ, ಏನಾದರೂ ಜಾಬ್ ಆಗಬೇಕು, ಒಳ್ಳೆ ಕೆಲಸದಲ್ಲಿ ಇರ್ಬೇಕಂದ್ರೆ ಹೆಸರು ಆಗ್ತೈತ್ರಿ. ಊರಿನ ಹೆಸರು ಬರಬೇಕಾದ್ರೆ ಈ ಥರದೊಂದು ದೇವಸ್ಥಾನ ಆಗಬೇಕು, ಯಾವುದಾದ್ರೂ ದೊಡ್ಡ ದೊಡ್ಡ ದೇವಸ್ಥಾನ ಆಗಬೇಕು, ಮಂದಿರ